ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ಇತ್ತೀಚಿನ ವರ್ಷಗಳಲ್ಲಿ ಬದಲಾದ ಆಹಾರ ಶೈಲಿ, ಜೀವನ ಶೈಲಿಯಿಂದ ಹೆಣ್ಣು ಮಕ್ಕಳ ದೈಹಿಕ ಬೆಳವಣಿಗೆಯಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂದು ಕೊಪ್ಪದ ವೈದ್ಯೆ ಡಾಕ್ಟರ್ ಅನಿತಾ ನಟರಾಜ್ ತಿಳಿಸಿದರು. ಅವರು ಮಂಗಳವಾರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸೀನಿಯರ್ ಚೇಂಬರ್ ಆಶ್ರಯದಲ್ಲಿ ನಡೆದ ಹೆಣ್ಣು ಮಕ್ಕಳ ಹದಿಹರೆಯದ ಸಮಸ್ಯೆಗಳ ಬಗ್ಗೆ ಉಪನ್ಯಾಸ ನೀಡಿದರು. ಹೆಣ್ಣು ಮಕ್ಕಳು ಹಿಂದೆ 15ರಿಂದ 16ನೇ ವಯಸ್ಸಿಗೆ ಋತುಮತಿಯಾಗುತ್ತಿದ್ದರು. ಈಗ 10ರಿಂದ 12ನೇ ವಯಸ್ಸಿಗೆ ಋತುಮತಿಯಾಗುತ್ತಿದ್ದಾರೆ. ಬದಲಾದ ಜೀವನ ಶೈಲಿಯೇ ಇದಕ್ಕೆ ಕಾರಣವಾಗಿದೆ. 12ರಿಂದ 18ನೇ ವಯಸ್ಸಿನವರೆಗೂ ವಿದ್ಯಾರ್ಥಿನಿಯರಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆ ಸಹಜ ಪ್ರಕ್ರಿಯೆಯಾಗಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಗಾಬರಿಯಾಗದೆ ತಮ್ಮ ಸಮಸ್ಯೆಗಳನ್ನು ಶಿಕ್ಷಕಿಯರು ಹಾಗೂ ಪೋಷಕರೊಂದಿಗೆ ಹಂಚಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸೀನಿಯರ್ ಚೇಂಬರ್ ಉಪಾಧ್ಯಕ್ಷ ಎಸ್ ಜಗದೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಅಜ್ಜಪ್ಪ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಸೀನಿಯರ್ ಚೇಂಬರ್ ಅಧ್ಯಕ್ಷ ಕೆಆರ್ ನಾಗರಾಜ್ ಪುರಾಣಿಕ್ ವಹಿಸಿದ್ದರು. ಅತಿಥಿಗಳಾಗಿ ಸೀನಿಯರ್ ಚೇಂಬರ್ ಪೂರ್ವಾಧ್ಯಕ್ಷರುಗಳಾದ ಎಚ್ಆರ್ ದಿನೇಶ್, ಎಚ್ವಿ ರಘುವೀರ್, ಸದಸ್ಯರಾದ ಬಿಎನ್ ದಕ್ಷಿಣಾಮೂರ್ತಿ, ಕುಮಾರ್ ಜಿ ಶೆಟ್ಟಿ, ಕೆಎಸ್ ರಾಜ್ಕುಮಾರ್, ಜಿಆರ್ ದಿವಾಕರ್, ಟಿಎಂ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಯೇಸುವಿನ ಜನ್ಮದಿನವನ್ನು ಸ್ಮರಿಸುವ ಉದ್ದೇಶದಿಂದ ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಎಂದು ಶೆಟ್ಟಿಕೊಪ್ಪ ಸೇಂಟ್ ಜೋಸೆಫ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಸೆಬಾಸ್ಟಿನ್ ಫುಲ್ಲೋಕಾಟ್ ತಿಳಿಸಿದರು. ಅವರು ಮಂಗಳವಾರ ಶೆಟ್ಟಿಕೊಪ್ಪದಲ್ಲಿ ಸೇಂಟ್ ಜೋಸೆಫ್ ಚರ್ಚ್ನ ವತಿಯಿಂದ ನಡೆದ ಸೆಬಾಸ್ಟಿನ್ ವಾರ್ಡ್ನ ಕ್ರಿಶ್ಚಿಯನ್ ಬಾಂಧವರು ಯೇಸುವಿನ ಶುಭ ಸಂದೇಶ ಸಾರುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ ಬಾಂಧವರು ಆರಾಧಿಸುವ ದೇವರಾಗಿದ್ದಾರೆ. ಯೇಸುವಿನ ನಾಮಸ್ಮರಣೆಯಿಂದ ಸಕಲ ದಾರಿದ್ರ್ಯಗಳು ನಿವಾರಣೆಯಾಗಲಿದೆ ಎಂದರು. ಕ್ರಿಸ್ಮಸ್ ಅಂಗವಾಗಿ ಶೆಟ್ಟಿಕೊಪ್ಪದ ವಿವಿಧ ವಾರ್ಡಿನ ಕ್ರಿಶ್ಚಿಯನ್ ಬಾಂಧವರು ಯೇಸುವಿನ ವಿಗ್ರಹವನ್ನು ಮನೆ ಮನೆಗೆ ಕೊಂಡೊಯ್ದು ಹಾಡಿನ ಮೂಲಕ ಹಾಗೂ ಪ್ರಾರ್ಥನೆಯ ಮೂಲಕ ಶುಭ ಸಂದೇಶ ನೀಡಿ ಪರಸ್ಪರ ಶುಭಾಶಯ ಕೋರಿದರು. ಸಂತಾಕ್ಲಾಸ್ ವೇಷಧಾರಿಗಳು ಹಾಡಿಗೆ ತಕ್ಕಂತೆ ಕುಣಿದು ಮಕ್ಕಳನ್ನು ರಂಜಿಸಿ ಹಿರಿಯರಿಗೆ ಹಾಗೂ ಮಕ್ಕಳಿಗೆ ಕೈಕುಲುಕಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಮೇರಿ, ಜೋಸ್, ಡಿ ಆಂಟೋನಿ, ಜೋಸೆಫ್, ಥೋಮಸ್ ರಜಿ, ಆನ್ಸ್ಟಿಯಾ, ಜಾನ್ಸಿ ಮತ್ತಿತರರು ಉಪಸ್ಥಿತರಿದ್ದರು. ಸಂಜೆ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಯೇಸುವಿನ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಆರಾಧನೆ, ದಿವ್ಯ ಬಲಿಪೂಜೆ ನಡೆಯಿತು. ನಂತರ ಕ್ರಿಸ್ಮಸ್ ಕೇಕ್ ಕತ್ತರಿಸಿ ಕೇಕ್ ಹಂಚಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮದ ಕರಗುಂದದ ಜಾರ್ಜ್ ಎಂಬುವರ ಮನೆಯಲ್ಲಿ ಮಂಗಳವಾರ ಸಂಜೆ 4 ಗಂಟೆಗೆ ಜರ್ಸಿ ಹಸುವಿಗೆ ಅವಳಿ ಕರುಗಳ ಜನನವಾಗಿದೆ. ಜರ್ಸಿ ಹಸು HF ತಳಿಯ ಕರುಗಳಿಗೆ ಜನ್ಮ ನೀಡಿದೆ. ಹಸುವು ಪ್ರಸವ ವೇದನೆಯಿಂದ ಬಳಲುತ್ತಿತ್ತು. ಮನೆಯವರ ಕರೆ ಮೇರೆಗೆ ಕರಗುಂದ ಜಾರ್ಜ್ ಅವರ ಮನೆಗೆ ಬಂದ ನರಸಿಂಹರಾಜಪುರ ಪಶು ಇಲಾಖೆಯ ಜಾನುವಾರು ಅಧಿಕಾರಿ ಡಾಕ್ಟರ್ ಶೇಷಾಚಲ ಅವರು ಸೂಕ್ತ ಚಿಕಿತ್ಸೆ ನೀಡಿ ಕರುವನ್ನು ತೆಗೆದಿದ್ದಾರೆ. 2 ಕರುಗಳು ಆರೋಗ್ಯಕರವಾಗಿದೆ. ನರಸಿಂಹರಾಜಪುರ ತಾಲೂಕಿನ ಶೆಟ್ಟಿಕೊಪ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಭಜನಾ ಸಂಘ, ಶ್ರೀ ಮಣಿಕಂಠ ಮಹಿಳಾ ಸಂಘ ಹಾಗೂ ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ 26ರ ಗುರುವಾರ 46ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ನಡೆಯಲಿದೆ ಎಂದು ಅಯ್ಯಪ್ಪ ಸ್ವಾಮಿ ಭಜನಾ ಸಂಘದ ಅಧ್ಯಕ್ಷ ಗಾಂಧಿಗ್ರಾಮ ನಾಗರಾಜ ತಿಳಿಸಿದ್ದಾರೆ. ಗುರುವಾರ ಅಂದರೆ ಇಂದು ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ, ವಿವಿಧ ಅಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಸ್ವಾಮಿಗೆ ವಿಶೇಷ ಪುಷ್ಪ ಅಲಂಕಾರದೊಂದಿಗೆ ಪೂಜೆ, ಮಹಾಮಂಗಳಾರತಿ ನಡೆಯಲಿದೆ. ಸಂಜೆ 6 ಗಂಟೆಗೆ ವಿಶೇಷ ಪೂಜೆ, ಪುಷ್ಪ ಅಲಂಕಾರ ಪೂಜೆ, ರಾಜಬೀದಿಯಲ್ಲಿ ತಾಲೋಪಲ್ಲಿ ಮೆರವಣಿಗೆ ನಡೆಯಲಿದೆ. ರಾತ್ರಿ 9 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾತ್ರಿ 1 ಗಂಟೆಗೆ ಅಪ್ಪವರಂ ಲಾಲ್, ರಾತ್ರಿ 2 ಗಂಟೆಗೆ ಲೋಕಮಾತಾ ಮಾಳಿಗೆ ಪುರತ್ತಮ್ಮನವರ ಸ್ವಾಗತ ಪೂಜೆ ಹಾಗೂ ರಾತ್ರಿ 3ರಿಂದ ಬೆಳಿಗ್ಗೆ 5:30ರವರೆಗೆ ಶ್ರೀ ಸ್ವಾಮಿಗೆ ಕೆಂಡಾರ್ಚನೆ ಸೇವೆ ನಡೆಯಲಿದೆ. ವಿಶೇಷ ಆಕರ್ಷಣೆಯಾಗಿ ಶೆಟ್ಟಿಕೊಪ್ಪ ಕೆರೆಯಲ್ಲಿ
ತೆಪ್ಪದ ಮೇಲೆ ವಿದ್ಯುತ್ ದೀಪ ಅಲಂಕೃತ ಶ್ರೀ ಅಯ್ಯಪ್ಪ ಸ್ವಾಮಿ ಪ್ರತಿಬಿಂಬ ಮೂಡಿಬರಲಿದೆ. ರಾತ್ರಿ ಅನ್ನ ಸಂತರ್ಪಣೆ, ಸಿಡಿಮದ್ದಿನ ಪ್ರದರ್ಶನ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ವಂದನೆಗಳು.